ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಇವತ್ತಿನ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೂ ಕ್ಯಾಬೇಜ್ ಪಲ್ಯನ ಮಾಡ್ತಾಯಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಅಡುಗೆನೂ ಸಹ ಮಾಡ್ತಾಯಿದ್ದೀನಿ. ಹೊರಗಡೆ ಹೋಗೋದಿತ್ತು, ಅದಕ್ಕೋಸ್ಕರ ಬೇಗನೆ ಅಡುಗೆನ ಮಾಡಿಬಿಡೋಣ ಅಂತ ಇವಾಗ ಅಡುಗೆಗೆ ಮೊಸೊಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಬೇಕಾದರೆ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದು ಸಲ ಚೆಕ್ ಮಾಡಿ. ನೀವು ಹಾಗೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ನಾನು ಹೊರಗಡೆ ಹೋಗೋಕ್ಕೂ ಮುಂಚೆ ಅಡುಗೆನ ಮಾಡಿಟ್ಬಿಟ್ಟು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಬಂದಮೇಲೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಸಾಂಬಾರೇನಾದರೂ ಮಾಡಿಟ್ಬಿಟ್ಟು ಹೋಗ್ಬಿಟ್ರೆ ಬಂದುಬಿಟ್ಟು ರೈಸ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀನಿ. ಇವಾಗ ಊಟನೂ ಮಾಡಿಬಿಟ್ಟು ಹೊರಡೋಣ ಅಂದ್ಕೊಂಡು ಅದಕ್ಕೆ 2 ಸಲಗೂ ಆಗುತ್ತೆ ಅಂದ್ಬಿಟ್ಟು ಇವಾಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ಮುಗಿಸಿ ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ತಿಂದಿರೋ ಪ್ಲೇಟ್ಸು ಇವಾಗ ಸಾಂಬಾರು ಮಾಡಬೇಕಾಗಿರೋ ಯೂಸ್ ಮಾಡಿರೋಂಥ ಪಾತ್ರೆಗಳು ಅದು ಇದು ಅಂತ ಆಗಲೇ ಸಿಂಕ್ ತುಂಬೋಗಿದೆ. ಎಷ್ಟೇ ಸಿಂಕ್ ಕ್ಲೀನ್ ಮಾಡಿದ್ರು ಸಹ ಹಾಗೆ ಮತ್ತೆ ಪಾತ್ರೆಗಳು ಬೀಳ್ತಾನೆ ಇರುತ್ತೆ, ಮತ್ತೆ ಕ್ಲೀನ್ ಮಾಡ್ತಾನೆ ಇರಬೇಕು, ಅಷ್ಟೇ ಏನೂ ಮಾಡೋಕ್ಕಾಗಲ್ಲ. ಮನೆ ಎಲ್ಲ ನೀಟಾಗಿದ್ದರೆ ಹೊರಗಡೆ ಹೋಗಿ ಬಂದಾಗೂ ಸಹ ನಮಗೂ ಖುಷಿ ಆಗುತ್ತೆ. ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಟೆನ್ಷನ್ ಇರೋದಿಲ್ಲ, ಆರಾಮಾಗಿರುತ್ತೆ. ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಬೇಗ ಹೊರಡಬೇಕು, ಟೈಮ್ ಆಗ್ತಿದೆ. ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಈ ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿರುತ್ತೆ. ಅವ್ರಿಗೆ ತಿನ್ನಿಸೋದು, ಸ್ನಾನ ಮಾಡಿಸೋದು, ರೆಡಿ ಮಾಡಿಸೋದು, ಅವ್ರ ನಿದ್ದೆ ಅದು ಇದು ಅವ್ರಿಗೇನು ಬೇಕು ಎಲ್ಲ ತೊಗೊಂಡು ಹೊರಡೋಷ್ಟರಲ್ಲೇ ಇಷ್ಟೊತ್ತಾಗೋಗ್ಬಿಡುತ್ತೆ. ಇವಾಗ ನಾವು ಮನೆಯಿಂದ ಹೊರಟು ಆನ್ ದ ವೇ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಬಂದು ಚಿಕ್ಕಪೇಟೆಗೆ. ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಈ ರೋಡೆಲ್ಲ ಫುಲ್ ಗ್ರೀನರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಈ ಥರ ಗ್ರೀನರಿ ನೋಡೋದೇ ಒಂದು ಚೆಂದ. ನಾವು ಇವಾಗ ಚಿಕ್ಕಪೇಟೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ನಿನ್ನೆ ಸ್ವಲ್ಪ ಓಮ್ ಕಲೆಕ್ಷನಲ್ಲಿ ಸ್ವಲ್ಪ ಶಾಪಿಂಗ್ನ ಮಾಡ್ಕೊಂಡ್ಬಂದಿದ್ದೀವಿ. ಏನೇನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನು ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾವು ಚಿಕ್ಕಪೇಟೆನ ರೀಚ್ ಆಗಿರ್ತೀವಿ. ಹಾಯ್, ನಾನು ಇವಾಗ ತಾನೇ ಜಸ್ಟ್ ಶಾಪಿಂಗ್ನ ಮುಗಿಸ್ಕೊಂಡು ಬಂದಿದ್ದೀನಿ. ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಎಲ್ಲ ನೀವು ಕೇಳಿರ್ಬೋದು. ಅದೇ ರೀತಿ ಇಲ್ಲಿ ಓಮ್ ಕಲೆಕ್ಷನ್ ಅಂತ ಒಂದು ಶೋರೂಮ್ ಓಪನ್ ಆಗಿದೆ. ರಾಜನಕುಂಟೆ ಯಲಹಂಕ ಮೇನ್ ರೋಡ್, ಹೈವೇ ರೋಡ್ ಬರುತ್ತಲ್ಲ, ಅಲ್ಲಿ ಬರುತ್ತೆ ಈ ಶೋರೂಮು. ಇವತ್ತು ನೋಡ್ಕೊಂಬರೋಣ ಯಾವ ರೀತಿ ಇದೆ ಈ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಬಟ್ ಕ್ವಾಲಿಟಿ ವೈಸ್ ಆಗಿದ್ದರೆ ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ತುಂಬಾ ಹುಡುಕ್ಬೇಕಾಗಿರುತ್ತೆ, ಅಷ್ಟು ಬಟ್ಟೆ ಇರುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಪ್ರೈಸ್ ವೈಸ್ ಹೇಳೋದಾದರೆ ಓಕೆ, ಬೆಸ್ಟ್ ಅಫೋರ್ಡಬಲ್ ಆಗೇ ಇದೆ, ತೊಗೋಬೋದು. ನಾನು ಇವಾಗ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅನ್ನೋದನ್ನು ನಿಮಗೆ ಇವಾಗ ತೋರಿಸ್ತೀನಿ. ಇವತ್ತು ಕಂಪ್ಲೀಟ್ ಫುಲ್ ಶಾಪಿಂಗ್ ನಮ್ಮ ಪಾಪುದೇ ಆಗಿದೆ. ನಮಗೆಲ್ಲ ಕಲೆಕ್ಷನ್ಸ್ ಇತ್ತು, ಬಟ್ ಟ್ರಯಲ್ ಮಾಡಿ ನೋಡೋಷ್ಟು ಟೈಮ್ ಇರಲಿಲ್ಲ. ಕ್ಲೋಸಿಂಗ್ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಮತ್ತೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಸದ್ಯಕ್ಕೆ ಫುಲ್ ಶಾಪಿಂಗ್ ನಮ್ಮ ಪಾಪುದೇ. ಬನ್ನಿ ಇವಾಗ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದೊಂದು ಕ್ಯೂಟ್ ಫ್ರಾಕ್, ಜೀನ್ಸ್ ಫ್ರಾಕ್. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನಾನು ಒಂದೊಂದು ಪ್ರೈಸ್ನೂ ಇಲ್ಲೇ ಪಕ್ಕದಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಕೊಬೋದು. ಈ ರೀತಿ ಇದೆ ಇದು ಫ್ರಾಕು. ಫುಲ್ ಸ್ಲೀವ್ಸ್ ಬರುತ್ತೆ, ಚೆನ್ನಾಗಿದೆ. ಹಾಗೂ ನೈಟ್ ಪ್ಯಾಂಟ್, ಈ ರೀತಿ ಒಂದು 4 ಕಲರ್ ನೈಟ್ ಪ್ಯಾಂಟ್ನ ತೊಗೊಂಡಿದ್ದೀನಿ. ಡೈಲಿ ವೇರ್ಗೆ ಹಾಕೋದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಪ್ರೈಸ್ನು ನಾನು ಇಲ್ಲ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೋಬೋದು. ಇದೊಂದು 4 ಕಲರ್ ಪ್ಯಾಂಟ್.
ಹಾಗೆ ಇದೊಂದು ಕ್ಯೂಟ್ ಸ್ಲಿಪ್ಪರ್ ನಮ್ಮ ಪಾಪುಗೆ. ಅವಳಿಗೆ ಶೂಸು ಸ್ಲಿಪ್ಪರ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಬಟ್ಟೆಗಿಂತ ಅವಳಿಗೆ ಸ್ಲಿಪ್ಪರು ಶೂಸ್ ಅಂದರೆ ತುಂಬ ಇಷ್ಟ. ಅದನ್ನೇ ಹೋಗಿ ತೊಗೊಂಬಂದು ಅವಳು ಹಾಕ್ಕೊತಾ ಇದ್ಲು. ಇನ್ನೊಂದು ಇದ್ರ ಜೊತೆಗೆ ಶೂ ಬೇರೆ ತಂದಿದ್ದೀವಿ, ಅದನ್ನು ತೋರಿಸ್ತೀನಿ. ಇದು ಪ್ರೈಸ್ ಎಲ್ಲ ನಾನು ಇಲ್ಲೇ ಅಟ್ಯಾಚ್ ಮಾಡ್ತೀನಿ. ಇದೊಂದು ಕ್ಯೂಟ್ ಶೂ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಅವಳಿಗೆ ಚಪಾತಿ ಅಂದರೆ ಇಷ್ಟ ಆಗುತ್ತೆ. ಚಪಾತಿಗೆ ಒರೆಸೋದಕ್ಕೆ ಅವಳಿಗೋಸ್ಕರ ಅಂತ ಮನೆ ಒಂದು ಚಿಕ್ಕದು ಆಟ ಸಾಮಾನೆಲ್ಲ ಇತ್ತು. ಇನ್ನು ಗಿಲ್ಕಿ ಎಲ್ಲ ಆಡೋ ಅಂಥ ವಯಸ್ಸು ಹೊಟ್ಟೋಯ್ತಲ್ಲ ಅವಳದು, ಸ್ವಲ್ಪ ದೊಡ್ಡೋಳಾಗಿದ್ದಾಳಲ್ಲ, ಅದಕ್ಕೆ ಈ ಥರದ್ದು ಸ್ವಲ್ಪ ಆಟ ಸಾಮಾನು ಇತ್ತು ಅಂತ ಇದನ್ನು ತೊಗೊಂಡ್ವಿ. ಹಾಗೆ ಇದು ಒಂದು ವೈಟ್ ಟೀ ಶರ್ಟ್, ಇದು ಅಷ್ಟೇ ಕ್ವಾಲಿಟಿನೂ ಚೆನ್ನಾಗಿದೆ, ಕಾಟನ್ನು ಒಂಥರ. ಇದೊಂದು ಕ್ರಾಪ್ ಟಾಪ್, ತುಂಬಾ ಚೆನ್ನಾಗಿದೆ ಇದನ್ನು ಸಹ. ಅವಳಿಗೆ ಅಂತಲೇ ಈ ಪಿಲ್ಲೋನ ತೊಗೊಂಡ್ವಿ. ಅವಳಿಗೆ ಮಲ್ಕೊಳ್ಳೋದಕ್ಕೆ ಸ್ವಲ್ಪ ಇಷ್ಟು ದಿವಸ ಹಾಗೆ ಮಲ್ಕೊತಾ ಇದ್ಲು, ಪಿಲ್ಲೋನ ಹಾಕ್ಕೊತಿರ್ಲಿಲ್ಲ. ಇವಾಗ ಸ್ವಲ್ಪ ರೂಢಿ ಆಗಲಿ ಅಂತ ಅಂದ್ಬಿಟ್ಟು ಪಿಲ್ಲೋನ ತೊಗೊಂಡಿದ್ದೀವಿ. ಸಾಫ್ಟಾಗಿ ಚೆನ್ನಾಗಿದೆ ಪಿಲ್ಲೋ. ಹಾಗೆ ಇದೊಂದು ಡೋರ್ ಮ್ಯಾಟ್, ಇದು ಅಷ್ಟೇ ಚೆನ್ನಾಗಿತ್ತು. ಮೈಂಡ್ ಅವ್ರಿಗಿರಲಿ ಅಂತ ಅಂದ್ಬಿಟ್ಟು ಈ ಡೋರ್ ಮ್ಯಾಟ್ನ ಒಂದು ತೊಗೊಂಡ್ವಿ. ಮತ್ತು ಗಾಯ್ಸ್ ಇವತ್ತಿನ ಶಾಪಿಂಗ್ ಒಂದು 5 ಫ್ಲೋರ್ ಇದೆ. ಅದು 5 ಫ್ಲೋರೂ ಫುಲ್ ಬಟ್ಟೆನೇ ಇದೆ. ಹುಡುಕಿನೇ ಸಾಕಾಗುತ್ತೆ ಕಲೆಕ್ಷನ್ಸ್ನ. ಒಂದು ಫ್ಲೋರಲ್ಲಿ ಮಾತ್ರ ಹೋಮ್ ಅಪ್ಲಯನ್ಸಸ್ ಇದೆ, ಅದು ಹಾಫ್ ಫ್ಲೋರ್ ಮಾತ್ರನೇ ಇದೆ. ಇನ್ನೆಲ್ಲ ಫುಲ್ ಬಟ್ಟೆನೇ ಇದೆ. ನೋಡಿನೇ ಸುಸ್ತಾಗುತ್ತೆ, ಓಡಾಡಿ ಕಾಲೆಲ್ಲ ನೋವು ಬರುತ್ತೆ. ಕಲೆಕ್ಷನ್ಸ್ ಹುಡುಕಿದ್ರೆ ಓಕೆ, ಚೆನ್ನಾಗಿರೋ ಕ್ವಾಲಿಟಿ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಬಟ್ ಪೇಷನ್ಸ್ನ ಇಟ್ಕೊಂಡು ಹೋಗಿ ಹುಡುಕ್ಬೇಕಾಗುತ್ತೆ. ನೋಡಿದ್ರಲ್ಲ ಹೋಮ್ ಕಲೆಕ್ಷನಲ್ಲಿ ನಾನು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅನ್ನೋದನ್ನು. ಬನ್ನಿ ಇವಾಗ ಚಿಕ್ಕಪೇಟೆನ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬಾ ರಶ್ ಇದ್ದಾರೆ, ವೀಕೆಂಡ್ ಆಗಿರೋದ್ರಿಂದ ಸಖತ್ ಜನ ಇದ್ದಾರೆ. ಬನ್ನಿ ಏನೇನೆಲ್ಲ ಶಾಪಿಂಗ್ ಮಾಡೋಕ್ಕಾಗುತ್ತೆ ಏನು ಅಂತ ನೋಡೋಣ. ನಮಗೆ ಒಂದು ಅಲ್ಟಿಮೇಟ್ ಟಾಸ್ಕ್ ಅಂತ ಅಂದ್ರೆ ನಮ್ಮ ಪಾಪುನ ಎತ್ಕೊಂಡು ಶಾಪಿಂಗ್ ಮಾಡೋದೇ ಒಂದು ಅಲ್ಟಿಮೇಟ್ ಟಾಸ್ಕ್ ಆಗಿಬಿಟ್ಟಿದೆ. ನೋಡೋಣ ಏನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇವಳನ್ನ ಎತ್ಕೊಂಡು ವಿಡಿಯೋ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್. ಮತ್ತು ನಾನು ಮನೆಗೆ ಬಂದು ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಆದಮೇಲೆ ಇವಾಗ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಚಿಕ್ಕಪೇಟೆಲಂತೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ತುಂಬಾ ಜನ ಇದ್ದರು. ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಅದಕ್ಕೆ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಮನೆಗೆ ಬಂದು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಅಲ್ಲಿಂದ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಅನ್ನೋದನ್ನು ಇವಾಗ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ಲಕ್ಷ್ಮಿ ಫೋಟೋ ಬೇಕಾಗಿತ್ತು. ಸೊ ಅದಕ್ಕೆ ಲಕ್ಷ್ಮಿ ಫೋಟೋನ ತೊಗೊಂಡ್ವಿ. ನಮ್ಮ ಮನೆಯಲ್ಲಿ ತುಂಬಾ ಚಿಕ್ಕದಿತ್ತು, ಸೊ ಅದಕ್ಕೆ ಹಬ್ಬಕ್ಕೋಸ್ಕರ ಅಂತಲೇ ಈ ಫೋಟೋನ ತೊಗೊಂಡು ಬಂದ್ವಿ. ಹಾಗೆ ಇದು 2 ಜೋಡಿ ದೀಪ ತೊಗೊಂಡ್ವಿ. ಚೆನ್ನಾಗಿದೆ, ನೋಡೋದಕ್ಕೂ ವೆಯ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಲ್ಲೇ ನೆಕ್ಸ್ಟ್ ಇದೊಂದು ಆರತಿ ಪ್ಲೇಟು, ಹಾಗೆ ಒಂದು ಪುಟಾಣಿ ದೀಪಗಳು. ಹಾಗೆ ಇದು ಫ್ರೂಟ್ಸು ಅಥವಾ ಏನಾದರೂ ಫ್ಲವರ್ಸು ಆ ಥರ ಏನಾದರೂ ಇಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಈ ಪ್ಲೇಟ್ಸ್ನ ತೊಗೊಂಡೆ. 2 ಪ್ಲೇಟ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಲೈಟಿಂಗ್ಸ್ ತೊಗೊಂಡಿದ್ದೀನಿ. ನಂದು ಕಾಂಪ್ಯಾಕ್ಟ್ ಪೌಡ್ರು, ಮಸ್ಕಾರ ಎಲ್ಲ ನನ್ನ ಮಗಳು ಹೊಡೆದಾಕಿದ್ಲು. ಸೊ ಅದಕ್ಕೋಸ್ಕರ ಹಂಗೆ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್ ಹಾಗೂ ಮಸ್ಕರ. ಒಂದು ನಿಮಿಷ ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಇದೆ. ಹಾಗೆ ಇದು ಬಾಳೆಕಂದೆಲ್ಲ ಇಡ್ತಾರಲ್ಲ ಸೈಡಲ್ಲಿ, ಅದು ಇಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ. 2 ಸ್ಟ್ಯಾಂಡು. ನನಗೆ ಮೇಯ್ನ್ ಬೇಕಾಗಿದ್ದಿದ್ದು ಟ್ರೈಪಾಡ್. ಸೊ ಅದಕ್ಕೆ ಒಂದು ಟ್ರೈಪಾಡ್ನ ತೊಗೊಂಡೆ. ಲೈಟಿಂಗ್ ಸಹ ಇದೆ.
ಇನ್ಮೇಲೆ ಆರಾಮಾಗಿ ವೀಡಿಯೋಸ್ನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನನಗೆ ಟ್ರೈಪೋಡ್ ಇಟ್ಕೊಂಡು ಟ್ರೈಪೋಡ್ ಇಲ್ದಿರೋ ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ ವೀಡಿಯೋಸ್ ಮಾಡೋದಕ್ಕೆ. ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ಇದೊಂದು ಬ್ಯಾಗ್ ತೊಗೊಂಡೆ, ತುಂಬಾ ಚೆನ್ನಾಗಿದೆ. ಇದು ಲೆದರ್ ಟೈಪಲ್ಲಿದೆ, ತುಂಬಾ ಚೆನ್ನಾಗಿದೆ. ಇದು 2-3 ಡೇಸ್ ಬಟ್ಟೆ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ, ಅಥವಾ ನಮ್ಮ ಪಾಪು ಬಟ್ಟೆ ಇಡೋದಕ್ಕೆ ಯಾವುದಕ್ಕಾದರೂ ಆಗುತ್ತೆ, ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಬ್ಯಾಗ್ನ ತೊಗೊಂಡೆ. ಇಷ್ಟೇ ಗಾಯ್ಸ್ ಇವತ್ತಿನ ಚಿಕ್ಕಪೇಟೆ ಶಾಪಿಂಗ್. ನಾವು ಕೆಲಸ ಎಲ್ಲ ಏನೂ ಇಡೋದಿಲ್ಲ, ಸುಮ್ಮನೆ ಫೋಟೋ ಇಟ್ಬಿಟ್ಟೆ ಪೂಜೆ ಮಾಡೋದು. ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲೇ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆವಾಗ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಚಿನ್ನಿ ಬಾಯ್ ಮಾಡು. ಪ್ಲಾನ್ ಕೀಸ್.